ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ಈಗ ನಾನು ಇವತ್ತೇನು ಮಾಡಬೇಕು ಅಂತಂದರೆ ಕ್ಯಾಪ್ಸಿಕಮ್ ಕರಿ ಮಾಡೋಣ. ಕ್ಯಾಪ್ಸಿಕಮ್ ಅಂದರೆ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡೋಣ. ಈ ಪಲ್ಯಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್, ಹಾಗಾದರೆ ಮಾಡೋ ವಿಧಾನ ಹೇಗೆ ಅನ್ನೋದನ್ನು ನಾವಿವತ್ತು ನೋಡೋಣ. ಓಕೆ, ಹಾಗೇ ನನ್ನ ವಿಡಿಯೋವನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಕೇಳ್ಕೋತಾ ನಾನು ಈಗ ಅಡುಗೆ ಮನೆಗೆ ಹೋಗಿ ನಿಮಗೆ ಡೊಣ್ಣ ಮೆಣಸಿನಕಾಯಿ ಪಲ್ಯ ಮಾಡೋದನ್ನ ಹೇಳ್ಕೊಡೋಣ. ಸರಿನಾ? ಹೋಗೋಣ ನಡಿ. ವಿವರ್ಸ್, ಇವಾಗ ನಾವು ಡೊಣ್ಣ ಮೆಣಸಿನಕಾಯಿ, ಶಿಮ್ಲಾ ಮಿರ್ಚಿ ಅಂತ ಕರೀತಾರೆ, ಇದ್ರ ಪಲ್ಯನ ನಾವು ಇವತ್ತು ಮಾಡೋಣ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಹುಣಸೆಯನ್ನು ನೆನೆಕ್ಕೆ ಇಟ್ಕೊಂಡಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜಜ್ಕೊಂಡಿದ್ದೀನಿ, ಉಪ್ಪು ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಗುರೆಳ್ಳು ಪುಡಿಯನ್ನು ತೆಗೆದುಕೊಂಡಿದ್ದೀನಿ, ಇದ್ರ ಜೊತೆಗೆ ಕಡಲೆಬೇಳೆನ ತೆಗೆದುಕೊಂಡಿದ್ದೀನಿ, ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ, ಉಳ್ಳಾಗಡ್ಡಿಯನ್ನು ತೆಗೆದುಕೊಂಡಿದ್ದೀನಿ, ಜೊತೆಗೆ ಕೊಬ್ಬರಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ, ದೊಡ್ಡ ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ, ಬೀಜ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ. ಇವಾಗ ನಾವು ಪಲ್ಯ ಮಾಡೋಣ. ಓಕೆ, ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಫ್ಲೇಮ್ ಜೋರಾಗಿ ಇಟ್ಕೊಳ್ಳೋಣ, ಕಾಯಬೇಕಲ್ಲ. ಇವಾಗ ನಾವು ಇದಕ್ಕೆ ಕಡಲೆಬೇಳೆಯನ್ನು ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆನೂ ಕೂಡ ನಾವು ಹಾಕ್ಕೊಳ್ಳೋಣ. ಸರಿ, ಇವುಗಳನ್ನು ನಾವು ತೆಗೆದುಕೊಳ್ಳೋಣ. ಈಗ ಉಳ್ಳಾಗಡ್ಡೆಯನ್ನು ಹಾಕ್ಕೊಳ್ಳೋಣ. ಇದರೊಟ್ಟಿಗೆ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ.
ಎಣ್ಣೆಯನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಇದನ್ನು ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ. ಏನು ಹುರ್ಕೊಂಡಿರೋದ ಕಡಲೆಬೇಳೆ, ಉಳ್ಳಾಗಡ್ಡಿ, ಕೊಬ್ಬರಿ ಏನು ಹುರ್ಕೊಂಡಿದ್ದೀವಲ್ಲ ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ತೀವಿ. ಮಿಕ್ಸಿಯಲ್ಲಿ ಈ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಆರಬೇಕು ಎಲ್ಲ. ಇದು ಬೇಯಬೇಕು. ನಂತರ ಆರಕ್ಬಿಟ್ಟು ಇದನ್ನು ಫೈನ್ ಪುಡಿ ಮಾಡ್ಕೊಳ್ಳೋಣ. ಓಕೆ, ಸರಿ. ನೋಡಿ ವೀಕ್ಷಕರೇ, ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದರೊಟ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಭಾಳ ಹಾಕ್ಕೋಬಾರ್ದು. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಗುಲಾಬ್ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಇವುಗಳನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದರೊಟ್ಟಿಗೆ ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕ್ಕೋಬೇಕು. ಭಾಳ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಣ ಖಾರ, ಹಸಿ ಖಾರ ಯಾವುದೂ ಬೇಡ. ಯಾಕಂದರೆ ಅದರಲ್ಲಿ ಬೀಜದಲ್ಲಿಯೇ ಕೆಲವೊಂದು ಬೀಜ ಬಿಟ್ಟಿರ್ತೀವಲ್ಲ, ಅದರಲ್ಲೇ ಅದು ಸಾಕಾಗಿ ಬಿಡುತ್ತೆ. ಖಾರ ಬಹಳ ಆದರೂ ಸರಿ ಅನಿಸಲ್ಲ. ಈಗ ನಾವು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀವಿ. ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಚ್ಚಗಾಗಲಿ, ಕುದಿಬೇಕು. ಶಿಮ್ಲಾ ಮಿರ್ಚ್ ಅಂತ ಕರಿತೀವಿ, ಇದು ಕುದಿಬೇಕು. ಕುದೀತಾ ಇದೆ. ಕುದ್ದಾಗಿಂದ ಸ್ವಲ್ಪ ಆಗಿದ ತಕ್ಷಣ ಆರಿಸ್ಬಿಡ್ಬೋದು. ನೋಡಿ ವೀಕ್ಷಕರೇ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಗಳು ಶ್ರಮದಾಯಕವಾಗಿರ್ತವೆ, ಯಾವುದೂ ಕೂಡ ಈಸಿ ಇರೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.